ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಪ್ರತಿನಿತ್ಯ ಹಲವಾರು ವಿಡಿಯೋಸ್ನ ನಾವು ಇಡ್ತಾ ಬಂದಿದ್ದೀವಿ. ವಿಡಿಯೋಸ್ನ ನೀವು ಲೈಕ್ ಮಾಡಬಹುದು. ಫೆಬ್ರವರಿ 12ನೇ ತಾರೀಕು ಕುಬೇರ ಸಭೆ ಕಾರ್ಯಕ್ರಮ ಈ ಬಾರಿ ಅಯೋಧ್ಯೆಯಲ್ಲಿ ನಡೀತಾ ಇದೆ. ಶ್ರೀರಾಮನ ದರ್ಶನವನ್ನ ಪಡ್ಕೊಳ್ಬಹುದು, ಸೀತಾರಾಮ ಕಲ್ಯಾಣೋತ್ಸವದಲ್ಲಿ ಪಾಲ್ಗೊಳ್ಬಹುದು. ಇನ್ನು ವಿಷ್ಣು ದತ್ತ ಗುರುಜಿಯವರನ್ನ ಭೇಟಿ ಮಾಡಬೇಕು ಅಂತ ಕಾಯ್ತಾ ಇರೋರಿಗೆ ಒಂದೇ ಒಂದು ಸುವರ್ಣ ಅವಕಾಶ. ಈ ಕುಬೇರ ಸಭೆ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಳ್ಬಹುದು. ಬನ್ನಿ, ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಇವತ್ತಿನ ನನ್ನ ಪ್ರಶ್ನೆ ಏನು ಅಂತಂದ್ರೆ, ಸಾಕಷ್ಟು ಜನ ಮನೆಯಲ್ಲಿ ಎಲ್ಲೋ ಒಂದು ರೀತಿಯಾಗಿರುವಂತ ನೆಮ್ಮದಿ ಇರೋದಿಲ್ಲ, ಪದೇ ಪದೇ ಕಿರುಕುಳಗಳಾದ್ರೆ ಜಗಳಗಳಾಗ್ತಾ ಇರುವಂತದ್ದು, ಮನಸ್ತಾಪಗಳು, ಮನಃಶಾಂತಿ ಇಲ್ಲದೆ ಇರುವಂತದ್ದು, ಈ ರೀತಿ ಸಮಸ್ಯೆಗಳಾಗ್ತಾ ಇರುತ್ತೆ. ಮನೆ ಅಂದ್ಮೇಲೆ ಸರ್ವೇ ಸಾಮಾನ್ಯ ಜಗಳಗಳು ಅಂತ ಹೇಳ್ಬೋದು. ಏನೋ ಒಂದು ರೀತಿ ಮಂತ್ಲಿ ಫೈಟ್ ಓಕೆ, ಬಟ್ ಡೈಲಿ ಫೈಟ್ ಯಾಕೆ ಅಂತ ಹೇಳ್ಬೋದು. ಸೊ ಅಕ್ಷಯ ವೃಕ್ಷ ಇದ್ದಾಗ ಯಾವ ರೀತಿ ಆ ಫೈಟ್ಗಳಿಂದ ಹೊರಗಡೆ ಬರ್ಬೋದು, ಆ ಫೈಟ್ಗಳೇ ಆಗದೆ ಇರೋಕೆ ಏನಾದರೂ ತಡೆಗಟ್ಟಬಹುದಾ, ಅಕ್ಷಯ ವೃಕ್ಷ ಪಾತ್ರ ಏನು, ಹೇಗೆ ಸಹಾಯ ಮಾಡುತ್ತೆ ಅಂತ ಒಂದು ಮನೆಗಳಿಗೆ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನಿಮ್ಮಲ್ಲಿ ನಾನು ಹೀಗೆ ಬದುಕಬೇಕು ಅಂತ ಕ್ಲಾರಿಟಿ ಇದ್ರೆ ಅಂಥವರೆಗೆ ಈ ಅಕ್ಷಯ ವೃಕ್ಷ ಶ್ಯೂರಿಟಿ ಕೆಲಸ ಮಾಡ್ತಕ್ಕಂಥದ್ದು. ನಿಮಗೆ ಆ ಪ್ಯೂರಿಟಿ ಇದ್ದಾಗ ಬಲವಂತವಾಗಿ ಅಲ್ಲ, ಭಗವಂತನನ್ನ ಬಲವಂತವಾಗಿ ಪಡ್ಕೋಬಾರ್ದಂತೆ, ಭಕ್ತಿಯಿಂದ ಪಡ್ಕೊಳ್ತಕ್ಕಂತಹದ್ದು. ಭಗವಂತನೇ ಬಲವಂತ, ಭಗವಂತನೇ ವೀರ್ಯವಂತ, ಭಗವಂತನೇ ತೇಜೋರೂಪಿ, ಭಗವಂತನ ಕಾರ್ಯವೇ ಯಾವ ಜೀವ. ವಿಶೇಷವಾಗಿರ್ತಕ್ಕಂತಹ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ನಾವು ಪಡ್ಕೊಳ್ತೀವಿ ಅಂತಂದ್ರೆ ಮನೆಯಲ್ಲಿ ಸಂಸಾರಗಳು ನರಕ ಯಾತನೆ ತನಕ ಬಂದಿದೆ ಅಂತಂದಾಗಲೂ ಕೂಡ ನಮ್ಮನ್ನು ಬ್ಲೆಸ್ ಮಾಡಲಿಕ್ಕೆ ಮನೆಗೆ ಬಂದಿರತಕ್ಕಂಥ ಎಷ್ಟೋ ಪುರಾಣ ಪ್ರಸಿದ್ಧವಾಗಿರತಕ್ಕಂತಹದ್ದು ಕ್ಷೇತ್ರಗಳಿಗೆ ಹೋಗಿ ಕೂಡ, ಅಥವಾ ಯಾರೋ ನಮಗೆ ಮಾಡಿರ್ತಕ್ಕಂತಹದ್ದು ಅನ್ಯತಾ ಭಾವನೆಗಳಿಂದ ಆಗಿರುವಂಥದ್ದು, ಮತ್ತೊಂದು ಇನ್ನೊಂದು ಹೇಗೋ ಒಟ್ಟಾರೆ ನೆಗೆಟಿವ್ ಇಂದ ಆ ಮನೆಯ ನೆಮ್ಮದಿಗೆ ಭಂಗವಾಗಿದೆ, ಆ ಮನೆಯ ಅಭಿವೃದ್ಧಿಗೆ ಭಂಗವಾಗಿದೆ, ಆ ಮನೆಯ ಏಳ್ಗೆಗೆ ಅಭಿವೃದ್ಧಿಯಾಗಿದೆ, ಆ ಮನೆಯ ಸಾಮರಸ್ಯಕ್ಕೆ ಧಕ್ಕೆಯಾಗಿದೆ, ಜೀವನಕ್ಕೆ ಬಹಳ ಪ್ರಯಾಸವನ್ನ ಪಟ್ಟು ಮಾಡ್ತಾ ಇದ್ದೇವೆ, ಜೀವನಕ್ಕೆ ಏನೂ ಕೂಡ ದಾರಿ ಕಾಣ್ತಾ ಇಲ್ಲ ಜೀವನ ಮಾಡಲಿಕ್ಕೆ. ಅಂತಹದ್ದಕ್ಕಾಗಿ ಇದು ದಾರಿ, ಇದು ಸುಗಮವಾಗಿರ್ತಕ್ಕಂತಹ ದಾರಿ. ಅಂತಹ ದಾರಿ ಮಾಡಿಕೊಡಗಿರ್ತಕ್ಕಂತಹದ್ದು ವಿಶೇಷವಾಗಿರ್ತಕ್ಕಂತಹ ಸೂರ್ಯ ನಾರಾಯಣ, ಲಕ್ಷ್ಮೀ ನಾರಾಯಣ, ವಾಣಿ ಹಿರಣ್ಯಗರ್ಭರು, ಶ್ರೀನಿವಾಸ, ವಿಶೇಷವಾಗಿರ್ತಕ್ಕಂಥ ಪಾರ್ವತಿ ಪರಮೇಶ್ವರ, ಚಂಡಿ, ಗಣಪ. ಇನ್ನ ನಿಮ್ಮಲ್ಲಿ ಒಂದು ಮಿರಾಕಲ್ ನಡೆದು ಬಿಡಬೇಕು, ನಮ್ಮಲ್ಲೊಂದು ಪವಾಡ ನಡೆದೇ ಬಿಡಬೇಕು ಅನ್ನೋದಾದ್ರೆ ಅಂತಹ ಮನೆಗೆ ಮಾತ್ರ ಇವ ಬರ್ತಾನೆ. ಇನ್ನು ದಾರಿದ್ರ್ಯ ಇದ್ದು ನೀವು ಪ್ರಯತ್ನ ಪಡ್ತಾ ಇದ್ರು ಕೂಡ ಏನೇನೋ ಮಾಡ್ತಿರ್ತೀರಿ, ಎಲ್ಲೋ ಒಂದು ಕಡೆ ಯಾರಿಂದಲೋ ಯಾವಾಗಲೋ ಎತ್ತ ಬಂತ ಗೊತ್ತಿಲ್ಲ ಗುರುಗಳೇ ನಮಗೆ. ನಾವು ಪೂಜೆ ಮಾಡ್ತಿದ್ದೀವಿ, ಎಂತಹ ವ್ಯಕ್ತಿ ದೃಷ್ಟಿ ಬಿತ್ತು ನಮ್ಮ ಮನೆಗೆ, ಅವತ್ತ ನಮ್ಗೆ ದಾರಿದ್ರ್ಯ ಅಂತ ಏನಂತ ಇದ್ದೀರಿ ಪಾಪ ನೀವು. ಅಂತಹದ್ದನ್ನು ಕೂಡ ತೊಳೆಯಲಿಕ್ಕೆ ಇರತಕ್ಕಂಥ ಏಕೈಕವಾಗಿರ್ತಕ್ಕಂತಹ ಮಾರ್ಗ, ಏಕೈಕವಾಗಿರ್ತಕ್ಕಂತಹ ಒಂದು ದಾರಿ, ಏಕೈಕವಾಗಿರ್ತಕ್ಕಂಥ ಒಂದು ರಕ್ಷಕ, ನಿಮ್ಮ ಬದುಕಿಗೆ ಒಂದು ಶಿಕ್ಷಕ ಅನ್ನೋದನ್ನು ಕೂಡ ನೀವು ಖುಷಿಯಿಂದ ವೆಲ್ಕಮ್ ಮಾಡೋದೇ ಆದರೆ ನಿಮ್ಮನ್ನ ಉದ್ಧರಿಸಲು ಬರುತ್ತಿದ್ದಾನೆ ಈ ಅಕ್ಷಯ ವೃಕ್ಷ ಅಂತ ಹೇಳಬಹುದು. ಇಂಥ ಅಕ್ಷಯ ವೃಕ್ಷದಿಂದ ಏನ್ ಫಲ ಬೇಕಾದ್ರೂ ಕೂಡ ಪಡೆದುಕೊಳ್ಳೋದಕ್ಕೆ ಅತ್ಯಂತ ಶೀಘ್ರ ಮಂದಗತಿಯ ಫಲಗಳನ್ನು ತೊಡೆದು ಶೀಘ್ರಗತಿಯ ಫಲವನ್ನು ಕೊಡ್ತಕ್ಕಂಥ ಏಕೈಕವಾಗಿರತಕ್ಕಂಥ ಅದ್ಭುತವಾಗಿರೋ ರಹಸ್ಯವನ್ನಾಗಿರ್ತಕ್ಕಂಥದ್ದು ಈ ಅಕ್ಷಯ ವೃಕ್ಷ. ಯಾವ ಮನೆಗೆ ಬರುತ್ತೋ ಆ ಮನೆಯಲ್ಲಿ ಸಮಸ್ಯೆ ತರಿಸಿ ಅಂತ ನಾನು ಹೇಳ್ತಿರ್ತೇನೆ. ಅಂತ ಅಕ್ಷಯ ವೃಕ್ಷ ನಿಮ್ಮ ಪಾಲಿಗೆ ಅಮೃತ ಸಂಜೀವಿ. ಖಂಡಿತವಾಗ್ಲೂ ಗುರುಗಳೇ, ಅಕ್ಷಯ ವೃಕ್ಷದ ಮಹತ್ವ ಸಾಕಷ್ಟು ಜನ ಕಮೆಂಟ್ಸ್ ಮುಖಾಂತರ ಕೇಳ್ತಾ ಇದ್ರು. ಅಂತವ್ರಿಗೆ ಇವತ್ತು ನೀವು ನೀಡಿದಂತಹ ಮಾಹಿತಿ ಸಾಕಷ್ಟು ಉಪಯುಕ್ತವಾಗಿರುತ್ತೆ. ಬಹಳ ಧನ್ಯವಾದಗಳು ನಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಗುರುಗಳು ತಿಳಿಸಿರುವಂತಹ ವಿಚಾರನ ನೀವು ಕೇಳಿಸ್ಕೊಂಡ್ರಿ. ನಿಮಗೂ ಕೂಡ ಅನೇಕ ರೀತಿಯಾಗಿರುವಂತಹ ತೊಂದರೆಗಳು, ಸಮಸ್ಯೆಗಳು, ಕಷ್ಟಗಳಿದೆ. ಇದೆಲ್ಲದಕ್ಕೂ ಕೂಡ ನಿವಾರಣೆ ಬೇಕು ಅಂತಂದ್ರೆ ಚಿಂತೆ ಯಾಕೆ ಮಾಡ್ತೀರಾ? ಅಕ್ಷಯ ವೃಕ್ಷ ನಿಮ್ಮ ಬಳಿ ಇತ್ತು ಅಂತಂದ್ರೆ ಈ ಎಲ್ಲದಕ್ಕೂ ಕೂಡ ನೀವು ಫುಲ್ ಸ್ಟಾಪ್ ಇಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ಮತ್ತೊಂದು ಹೊಸ ವಿಡಿಯೋನಲ್ಲಿ ಹೊಸ ವಿಚಾರದೊಂದಿಗೆ ಭೇಟಿ ಮಾಡ್ತೀನಿ. ನಮಸ್ಕಾರ.